ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಟೈಮ್ ಬಂದು 12 o'clock ಆಗಿದೆ. ಈಗ ಸ್ವಲ್ಪ ಕೆಲಸ ಇದೆ, ಕ್ಲೀನಿಂಗ್ ಮಾಡ್ಕೊಳ್ಬೇಕು. ರೂಮಲ್ಲಿ ನಂದು ಮೇಕಪ್ಪಿಂದೆಲ್ಲ ಗಲೀಜು ಮಾಡಿಬಿಟ್ಟಿದ್ದೀನಿ. ಅರ್ಜೆಂಟಲ್ಲಿ ಈಗ 3-4 ದಿನದ ಫಂಕ್ಷನ್ ಇತ್ತಲ್ವ, ಸೊ ಅಲ್ಲಿಗೆ ಹೋಗಿ ಬಂದು ಮಾಡಬೇಕಾದ್ರೆ ಅರ್ಜೆಂಟಿಗೆ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಸೊ ನಾನಿನ್ನು ಅಡುಗೆ ಮಾಡೋದು ಲೇಟ್ ಆಗಿರೋದ್ರಿಂದ ಒಂದು ಇವತ್ತು ಬರತ್ತೆ, ಎಲ್ಲೂ ಮನೆಯಲ್ಲೇ ಇದ್ದಾರೆ. ಸೊ ಹಾಗೆ ಅವರು ಊಟ ಮಾಡೋದು 2 ಗಂಟೆ, ಧೃತಿ ಊಟ ಮಾಡೋದು 1:30. ಸೊ ನಾನು 12:30 ಹಂಗೆ ಅಡುಗೆಗೆ ರೆಡಿ ಮಾಡಿಕೊಂಡ್ರು ಆಗುತ್ತೆ. ಸೊ ಇವತ್ತು ಹಾಗಾಗಿ ಇವಾಗ ಬಂದೆ ರೂಮಲ್ಲಿ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ. ಸೊ ನಮ್ಮ ಮನೇಲಿ 2 ಬೆಡ್ರೂಮ್ ಇದೆ. ಸೊ ಈ ರೂಮಲ್ಲಿ ಭರತ್ ಆಫೀಸ್ ರೂಮ್ ಅಂತ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಯಾವ ರೀತಿ ಮನೆ ಇದೆ ಹೋಮ್ ಟೂರ್ನ ನಾನು ಮಾಡ್ತೀನಿ. ಸೊ ಇದನ್ನು ನೀಟಾಗಿ ಅಲ್ಲೊಂದು ಸ್ವಲ್ಪ ಗಲೀಜು ಕೂಡ ಆಗಿತ್ತು, ಧೂಳಿರೋದನ್ನ ನೀಟಾಗಿ ಗುಡಿಸ್ಕೊಂಡು ಹಾಗೆ ರ್ಯಾಂಡಮ್ ಆಗಿ ಜೋಡಿಸ್ಕೊತಾ ಇದ್ದೀನಿ. ಇದು ಆರ್ಗನೈಸರ್ ತರಿಸ್ಕೊಂಡಿದ್ದೆ, ಮೇಕಪ್ ಆರ್ಗನೈಸರು. ಸೊ ಅದನ್ನು ನೀಟಾಗಿ ಅದರಲ್ಲಿ ಜೋಡಿಸ್ಕೊತಿದ್ದೀನಿ. ಇಲ್ಲಿ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೋಡಿ. ನಾನು ಇದನ್ನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಸೊ ಹಾಗೆ ರ್ಯಾಂಡಮ್ ಆಗಿ ಜೋಡಿಸಿಟ್ಕೊತಿದ್ದೀನಿ, ಏನೂ ಆರ್ಗನೈಸ್ ಮಾಡ್ಕೋತಿಲ್ಲ. ಸೊ ಅದರೊಳಗೆ ಹೆಂಗೆ ಸುಮ್ಮನೆ ಎಲ್ಲೆಲ್ಲಾಗುತ್ತೆ ಅದನ್ನ ಇಟ್ಕೊಂಡು ಸ್ವಲ್ಪ ಕ್ಲೀನಾಗಿ ಕಾಣಿಸ್ಬೇಕು ಅಷ್ಟೇನು ಹಾಗೆ ಅಂತ ಜೋಡಿಸ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದರೆ ನಾನು ಜಾಸ್ತಿ ಮೇಕಪ್ ಕೂಡ ಯೂಸ್ ಮಾಡಲ್ಲ, ಬಿಕಾಸ್ ನನಗೆ ಬೇಗ ಒಂದು ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಬೇಗ ರಿಯಾಕ್ಷನ್ ಆಗುತ್ತೆ. ಅದಕ್ಕೆ ಕಮ್ಮಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಮೇಕಪ್ ಆರ್ಗನೈಸರಲ್ಲಿ ನೀಟಾಗಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ಇದೇ ಥರ ಇಟ್ಕೋಬೇಕು ಅಂತೇನಿಲ್ಲ, ನಾನು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಅಡುಗೆ ಮಾಡೋಕ್ಕೆ ಅಂತ ಬಂದೆ ಅಡುಗೆ ಮನೆಗೆ. ಸೊ ಇವಾಗ ಧೃತಿಗೆ ಟೈಮ್ ಆಯಿತು. ಸೊ ಅವಳು 1:30 ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತಾಳೆ. ಸೊ ಹಾಗಾಗಿ ಇವತ್ತು ಪನ್ನೀರ್ ಮತ್ತು ಬಟಾಣಿ ಹಾಕಿಬಿಟ್ಟು ಕರಿ ಮಾಡ್ತಾಯಿದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಒಂದು ಜಾರ್ಗೆ ಒಂದು ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಇದು ಗೋಡಂಬಿನ ಆ್ಯಡ್ ಮಾಡಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಕೂಡ ಆ್ಯಡ್ ಮಾಡ್ಕೋತೀನಿ. ನೀವು ಬೇಕಿದ್ದರೆ ನೀವು ಒಗ್ಗರಣೆಗೂ ಈರುಳ್ಳಿ ಜೊತೆ ಕೂಡ ಹಾಕಿ ಪೇಸ್ಟ್ನ ಹಾಕಿ ಮಾಡ್ಕೋಬೋದು. ನಾನು ಇದೇ ರೀತಿ ಮಾಡೋದು, ಹಾಗಾಗಿ ಅದನ್ನ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ಪೇಸ್ಟ್ ಮಾಡ್ಕೊತಿದ್ದೀನಿ ಇವಾಗ. ಸೊ ಯಾಕೋ ಕಾಫಿ ಕುಡಿಬೇಕು ಅನಿಸ್ತು. ಸ್ವಲ್ಪ ರಾತ್ರಿ ಎಲ್ಲ ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ. ಮತ್ತು ಇವತ್ತಿನ ವೆದರ್ ಕೂಡ ಸ್ವಲ್ಪ ಮೋಡವಾಗಿ ಥರ ಚೆನ್ನಾಗಿದೆ. ಸೊ ಹಾಗಾಗಿ ಕಾಫಿ ಕುಡಿಬೇಕು ಅನಿಸ್ತು, ಹಾಗಾಗಿ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ ನನಗೊಬ್ಳಿಗೆ. ಜಾಸ್ತಿ ಏನು ಕುಡಿಯಲ್ಲ, ಚಿಕ್ಕ ಕಪ್ಪಲ್ಲಿ ಕುಡಿತೀನಿ ಅಷ್ಟೇ. ಈಗ ಪನ್ನೀರ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು, ಸೊ ಹಾಗಾಗಿ ಸ್ವಲ್ಪ ಹೊತ್ತು ಎತ್ತಿಟ್ಕೊಂಡು ಇವಾಗ ನೀಟಾಗಿ ಎಷ್ಟು ಬೇಕೋ ಅಷ್ಟನ್ನ ಇದು ಮಾಡ್ಕೊತಿದ್ದೀನಿ. ಕೆಲವೊಂದು ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ, ನಾಳೆ ನಾಡಿದ್ದಲ್ಲಿ ಯಾವಾಗಲಾದರೂ. ಧೃತಿ ಕೆಲವೊಂದು ಸತಿ ಪನ್ನೀರ್ ಫ್ರೈ ಬೇಕು ಅಂತ ಕೇಳ್ತಾಳೆ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಎತ್ತಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟು ಕರಿಗೆ ಎಷ್ಟು ಬೇಕೋ ಅಷ್ಟು ಹೆಚ್ಕೊಂಡು ಈಗ ಫ್ರೈ ಮಾಡ್ಕೊತಿದ್ದೀನಿ. ಫಸ್ಟೇ ಫ್ರೈ ಮಾಡಿಬಿಡ್ತೀನಿ. ಸೊ ಕೆಲವೊಬ್ಬರು ಹಾಗೇ ಹಾಕ್ತಾರೆ, ನಮಗೆ ಸ್ವಲ್ಪ ಕ್ರಂಚಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗೋಲ್ಡನ್ ಆಗೋ ತನಕ ಎಣ್ಣೆ ತುಪ್ಪ ಏನೂ ಹಾಕಲ್ಲ, ಜಸ್ಟ್ ತವಾ ಮೇಲೆ ಹಿಂಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಸೊ ಈ ಥರ ನೋಡಿ ಗೋಲ್ಡನ್ ಆಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಇದಕ್ಕೆ ಉಪ್ಪು ಖಾರ ಹಾಕಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮಕ್ಳಿಗೆ ಬೇಕಾದರೆ
ಸ್ನ್ಯಾಕ್ಸ್ ಬಾಕ್ಸ್ ಏನಾದರೂ ಇದ್ದರೆ ಇದನ್ನು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ. ಸೊ ಇವಾಗ ಕರಿ ರೆಡಿ ಮಾಡ್ಕೊತಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ, ಜೀರಿಗೆ ಮತ್ತು ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಪಿಂಕಿಶ್ ಆಗಬೇಕು, ಸೊ ಅಷ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬಟಾಣಿನ ಆ್ಯಡ್ ಮಾಡ್ಕೊಳ್ತೀನಿ. ನಾನಿದು ಫ್ರೋಝನ್ ಬಟಾಣಿ ಆ್ಯಡ್ ಮಾಡ್ತಿರೋದು. ನೀವೇನಾದರೂ ಒಣಗಿದ ಬಟಾಣಿ ಆದರೆ ಅದನ್ನು ನೀಟಾಗಿ ಬಿಸಿನೀರಲ್ಲಿ ನೆನೆಸಿ ಆಮೇಲೆ ಇದನ್ನ ಹಾಕಿ ಬೇಯಿಸ್ಕೊಂಡ್ಬಿಟ್ಟು ಹಾಕಿ ಬೆಟರ್, ಇಲ್ಲ ಅಂತಂದರೆ ಅದು ಬೇಯಲ್ಲ. ಹಾಕಿ ಮುಚ್ಚಿ ಬೇಯಿಸಿ ಅದಾದಮೇಲೆ ಮಾಡಿರೋವಂಥ ಟೊಮೆಟೊ ಮಿಕ್ಸ್ಚರ್ ಪೇಸ್ಟ್ ಏನಿತ್ತು ಅದನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಸೊ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾ ಇದಕ್ಕೆ ಗರಂ ಮಸಾಲ, ಅಚ್ಚ ಖಾರದ ಪುಡಿ ಮತ್ತು ಕೊರಿಯಾಂಡರ್ ಪೌಡರು, ಧನಿಯಾ ಪುಡಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಹೊಂದೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಬರಬೇಕು. ಚೆನ್ನಾಗಿ ಕುದಿ ಬಂದವ್ರ ತನಕ ಬೇಯಿಸ್ಕೊಂಡು ಆದಮೇಲೆ ಅದಕ್ಕೆ ಉಪ್ಪು ಮತ್ತು ಫ್ರೈ ಮಾಡಿರೋ ಪನ್ನೀರು, ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಕಸೂರಿ ಮೇಥಿ ಹಾಕ್ತೀನಿ. ನಾನು ಯಾವುದೇ ಕರಿ ಮಾಡಿದ್ರು ಕಸೂರಿ ಮೇಥಿ ಆ್ಯಡ್ ಮಾಡ್ತೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ನೀಟಾಗಿ ಈ ಥರ ಕುದಿಸ್ಕೊಂಡು ಮೇಲೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಂತ ನಾನು ಪನ್ನೀರನ್ನ ಅರ್ಧ ಪುಡಿ ಮಾಡಿಬಿಟ್ಟು ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಂಗೆ ಕುದಿಸ್ಕೊಂಡ್ರೆ ರೆಡಿ ಆಯಿತು ಪನ್ನೀರ್ ಕರಿ. ಸೊ ಅದನ್ನು ನಾನು ಯಾವಾಗಲೂ ಏನು ಅಡುಗೆ ಮಾಡಿರ್ತೀನಿ ಅದನ್ನು ಒಂದು ಬೇರೆದಕ್ಕೆ ನೀಟಾಗಿ ಎತ್ತಿಟ್ಕೊಂಡು ಅದನ್ನು ತೊಳಿಯೋಕ್ಕೆ ಹಾಕ್ಬಿಡ್ತೀನಿ. ಯಾಕಂದರೆ ಒಂದೇ ಸತಿ ಎಲ್ಲ ಪಾತ್ರೆನೂ ತೊಳಿಬೋದು. ಸೊ ಹಾಗಾಗಿ ಇವಾಗ ಧೃತಿಗೆ ದೋಸೆನ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಸೊ ಅವಳಿಗೆ ನಿದ್ದೆ ಬರ್ತಿದೆ ಅಂದಳು, ಹಾಗಾಗಿ ಫಸ್ಟು ತಿಂದುಬಿಡು ಆಮೇಲೆ ಮಲಗಿಸ್ತೀನಿ ಅಂತ ಹೇಳಿ ಅವಳಿಗೆ ಇವಾಗ ದೋಸೆನ ಮಾಡಿಕೊಡ್ತಾ ಇದ್ದೀನಿ. ನಾನಿವತ್ತು ಸಾಬುದಾನ ಮತ್ತು ಅಕ್ಕಿ ಹಾಕಿಬಿಟ್ಟು ದೋಸೆ ಮಾಡಿದ್ದೆ. ಯಾವುದೇ ರೀತಿ ಉದ್ದಿನ ಬೇಳೆಗೆ ಎಲ್ಲ ಏನು ಹಾಕಲ್ಲ, ನಾನು ಇವೆರಡನ್ನೇ ಹಾಕಿ ದೋಸೆ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಇದಕ್ಕೆ ಕ್ರಂಚಿನೆಸ್ ಬೇಕು ಅಂತ ಅಂದರೆ ಇದು ಸ್ವಲ್ಪ ರವೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಇವಾಗ ಧೃತಿಗೆ ದೋಸೆ ಮಾಡಿ, ಅವಳಿಗೆ ದೋಸೆ, ಇಡ್ಲಿ, ರೊಟ್ಟಿ ಇವೆಲ್ಲ ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ಅವಳಿಗೆ ಕೇಳಿದ್ದನ್ನ ನಾನು ಮಾಡಿಕೊಡ್ತೀನಿ. ಮಕ್ಕಳು ಕೇಳಿದ್ದನ್ನ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನಮಗೂ ಅದೇ ಬೇಕಲ್ವಾ, ಅವ್ರು ಗಲಾಟೆ ಮಾಡ್ದಲೆ ಇಷ್ಟಪಟ್ಟು ತಿನ್ನೋದೇ ನಮಗೂ ಬೇಕಾಗಿರೋದು. ಹಾಗಾಗಿ ಅವಳು ಕೇಳಿದ್ದನ್ನ ನಾನು ಮಾಡಿಕೊಡೋಕ್ಕೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಅವಳಿಗೆ ಈ ಥರ ಮಾಡಿಕೊಡೋದು. ಮದುವೆ ಆಗಿ ಮಕ್ಕಳಾದಮೇಲೆ ಇದೇ ರೀತಿ ಅಲ್ವಾ, ಮಕ್ಕಳಿಗೇನಿಷ್ಟ, ಗಂಡಂಗೆ ಏನಿಷ್ಟ ಅಂತ ಕೇಳಿ ಮಾಡಿಕೊಡೋದ್ರಲ್ಲೇ ಒಂಥರ ಖುಷಿ ಸಿಗುತ್ತೆ. ನನಗಂತೂ ಧೃತಿಗೇನಿಷ್ಟ, ಭರತಿಗೇನಿಷ್ಟ ಅಂತ ಕೇಳಿಕೊಂಡು ಅವರಿಗೆ ಈ ಥರ ಮಾಡಿಕೊಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಏನೋ ಒಂಥರ ತೃಪ್ತಿ. ಅವರು ಅದರಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು, ಒಂದೊಳ್ಳೆ ಕ್ರೆಡಿಟ್ ಸರ್ಟಿಫಿಕೇಟ್ ಕೊಟ್ಟಂಗೆ ಅಷ್ಟು ಖುಷಿ ಆಗಿಬಿಡುತ್ತೆ ನನಗೆ. ಸೊ ಊಟ ಎಲ್ಲ ಆದಮೇಲೆ ಧೃತಿನ ಮಲಗಿಸಿ ಈಗ ಕಬೋರ್ಡ್ ಕ್ಲೀನಿಂಗ್ ಮಾಡ್ಕೊಳ್ಳೋದಿತ್ತು. ಸೊ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತಿಂದು ಡೈಲಿ ವೇರ್ ಬಟ್ಟೆ ತೊಗೊಳ್ಬೇಕಾದ್ರೆ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲನೂ ಸಪ್ರೇಟಾಗಿ ಮಾಡಿ ಶಾರ್ಟ್ಸ್ ಸಪ್ರೇಟು, ಶರ್ಟ್ ಸಪ್ರೇಟು, ಆ ಥರ ಸಪ್ರೇಟ್ ಮಾಡಿ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಬರೋದ್ರಲ್ಲಿ ಎಲ್ಲ ಥರ ಆರ್ಗನೈಸಿಂಗು ಮತ್ತು ಹೋಮ್ ಟೂರು, ಸೊ ಪ್ರತಿಯೊಂದು ಮಾಡೋಕ್ಕೆ ಐಡಿಯಾಸ್ ಇದೆ. ಸೊ ನಿಮಗೆ ಯಾವ ಥರದ್ದು ಬೇಕು ಕಮೆಂಟ್ ಮಾಡಿ ಹೇಳಿ. ಮತ್ತು ಅದಾದಮೇಲೆ ಸಂಜೆ ಧೃತಿ ನೀರಲ್ಲಿ ಆಟ ಆಡಬೇಕು ಅಂತ ಅಂದಳು. ಸೊ ಹಾಗಾಗಿ ಅವಳು ಖುಷಿಯಾಗಿ ನೀರಂದರೆ ತುಂಬಾ ಇಷ್ಟ. ನೀವು ಎಷ್ಟೊತ್ತು ಬೇಕಾದ್ರೆ ಆಟ ಆಡೋಕ್ಬಿಡಿ, ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಅವಳು. ಸೊ ಈ ರೀತಿ ನೀರಲ್ಲಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಸೊ ನಾನು ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡೋದೇ ಒಂಥರ ಲೋಕ ಆಗೋಗ್ಬಿಟ್ಟಿತ್ತು. ಸೊ ಇಷ್ಟ ಆಗಿತ್ತು ಇವತ್ತಿನ ರೂಟೀನ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.